ಇದ್ದಾರೆ ಶ್ರೀಯುತ ಅಶ್ವಿನ್ ಕುಮಾರ್ ಸರ್ ಅವರು ಟಿ ನರಸೀಪುರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಹಾಗೂ ಮೈಸೂರು ಜಿಲ್ಲಾ ಗ್ರಾಮಾಂತರ ಜೆಡಿಎಸ್ನ ಅಧ್ಯಕ್ಷರು ಹಾಗೂ ಹೃದಯವಂತ ನಾಯಕರಾದಂತಹ ಶ್ರೀ ಎಂ ಅಶ್ವಿನ್ ಕುಮಾರ್ ಸರ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ತಮ್ಮೆಲ್ಲರ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ವೇದಿಕೆ ಮೇಲೆ ಉಪಸ್ಥಿತರಿದ್ದಂತಹ ಎಲ್ಲ ನನ್ನ ನಾಯಕರೇ, ಈಗ ಆಲ್ರೆಡಿ ನಾನು ಸ್ವಾಗತನ ಬಯಸಿದ ಸಂದರ್ಭದಲ್ಲಿ ಎಲ್ಲ ಹೆಸರನ್ನು ಕೂಡ ಹೇಳಿದ್ದೀನಿ. ಹಾಗಾಗಿ ನಾನು ನೇರವಾಗಿ ವಿಚಾರಕ್ಕೆ ಬಂದ್ಬಿಡ್ತೀನಿ. 2016ರಲ್ಲಿ ನಾನು ಈ ಕ್ಷೇತ್ರಕ್ಕೆ ಜೆಡಿಎಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿಯಾಗಿ ಬಂದಂತ ಸಂದರ್ಭದಲ್ಲಿ ನನ್ನನ್ನು ಗುರುತಿಸಿ ಸೋಮನಾಥ್ಪುರ ಜಿಲ್ಲಾ ಪಂಚಾಯಿತಿಯ ಸದಸ್ಯನಾಗಿ ಮಾಡಿ ಇನ್ನ 2 ವರ್ಷ ಆದ್ಮೇಲೆ ಅದೇ ಅಭ್ಯರ್ಥಿನ ನೀವೆಲ್ಲರೂ ಸೇರಿ 28,000 ಮತಗಳ ಅಂತರದಲ್ಲಿ ನನ್ನ ಗೆಲ್ಸ್ಕೊಟ್ಟು ಹೆಮ್ಮೆ ಮಾಡಿದಂತ ತಮ್ಮೆಲ್ಲರಿಗೂ ಮೊದಲನೇದಾಗಿ ಇನ್ನೊಮ್ಮೆ ನಾನು ವಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇವತ್ತು ನಂಗೆ ಗೊತ್ತಿದೆ ತಾವೆಲ್ಲರೂ ನಿಖಿಲ್ ಕುಮಾರಸ್ವಾಮಿ ಅವರ ಮಾತನ್ನ ಕೇಳಿಕ್ ಬಂದಿದ್ದೀರಿ. ಆದ್ರೂ ಕೂಡ ನಾನು ನನ್ನ ಮಾತನ್ನ ಇವತ್ತು ಹೇಳಬೇಕಾಗಿದೆ. ಜೆಡಿಎಸ್ ಪಕ್ಷ ಒಂದು ಪ್ರಾದೇಶಿಕ ಪಕ್ಷವಾಗಿ ದೇವೇಗೌಡ ಸಾಹೇಬರ ನಾಯಕತ್ವದಲ್ಲಿ ಜನರ ಆಶೋತ್ತರಗಳನ್ನ ಎತ್ತಿಡುವಂತ ಕೆಲಸ, ರೈತರ ಪರವಾಗಿ, ಬಡವರ ಪರವಾಗಿ, ಶೋಷಿತರ ಪರವಾಗಿ, ದಮನಿತರ ಪರವಾಗಿ ಏನು ದೇವೇಗೌಡ ಸಾಹೇಬರು ಕೆಲಸ ಮಾಡ್ಕೊಂಡ್ ಬಂದಿದ್ದಾರೆ, ನಿಜವಾದ ಪ್ರಜಾಪ್ರಭುತ್ವನ ಏನು ಎತ್ತಿ ಹಿಡಿದಿದ್ದಾರೆ. ದೇವೇಗೌಡ ಸಾಹೇಬರ ಈ ಪಕ್ಷ ಎಲ್ಲ ಜನಾಂಗಕ್ಕೂ ಎಲ್ಲ ಧರ್ಮಕ್ಕೂ ಸಮಾನತೆಯನ್ನ ಏನು ದೇವೇಗೌಡ ಸಾಹೇಬರು ಮಾಡ್ಕೊಂಡ್ ಬಂದಿದ್ದಾರೆ. ಅದೇ ನಿಟ್ಟಿನಲ್ಲಿ ನಮ್ಮ ಕುಮಾರಣ್ಣ ಅವರು ಯಾವುದೇ ಸಂದರ್ಭದಲ್ಲೂ ಯಾರ ಮೇಲೂ ಕೋಪ ಮಾಡ್ಕೊಳ್ದೆ, ಯಾರ ಮೇಲೂ ಬೇಜಾರು ಮಾಡ್ಕೊಳ್ದೆ, ಪ್ರತಿಯೊಬ್ಬ ನಾಗರಿಕರನ್ನು ಅವ್ರ ಮನೆ ತೆರೆದ ಬಾಗಿಲಿನ ರೀತಿ ಪ್ರತಿಯೊಬ್ಬನು ಹೋಗಿ ಅವರ ಕಷ್ಟ ಸುಖಗಳನ್ನ ಹೇಳಿದಾಗ ಆ ಹೃದಯದ ಮಿಡಿತ ಏನು ಕುಮಾರಣ್ಣನವರು ಜನರ ಬಗ್ಗೆ ತೋರಿಸ್ತಾರೆ, ಆ ಪ್ರೀತಿ ವಿಶ್ವಾಸನೇ ಏನು ಇವತ್ತು ನಮ್ಮ ಜನ ಏನಿಟ್ಟಿದ್ದಾರೆ ಕುಮಾರಣ್ಣನ ಮೇಲೆ, ಅದು ಯಾವ ನಾಯಕರಿಗೂ ಇಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಕುಮಾರಣ್ಣ ಅಂತಂದ್ರೆ ಬಡವರ ಪರವಾಗಿ ಮಿಡಿಯುವಂತಹ ಹೃದಯ. ಕುಮಾರಣ್ಣ ಯಾವತ್ತಿದ್ರು ನಮ್ಮೆಲ್ಲರನ್ನ, ರೈತರನ್ನ, ಬಡವರನ್ನ ಎಲ್ಲರನ್ನೂ ಪ್ರೀತಿಸುವಂತ, ಸಮಾನವಾಗಿ ನೋಡುವಂತ ಒಬ್ಬ ಮಹಾನ್ ನಾಯಕ ಅಂದ್ರೂ ತಪ್ಪಾಗ್ಲಾರ್ದು. ಕುಮಾರಣ್ಣ ನನ್ನ ಜೀವನದಲ್ಲಿ ಒಂದು ದೊಡ್ಡ ಶಕ್ತಿ. ಕುಮಾರಣ್ಣ ಅವರು ನನ್ನನ್ನು ಗುರುತಿಸಿ ಜಿಲ್ಲಾ ಪಂಚಾಯತಿ ಸದಸ್ಯರನ್ನ ಮಾಡಿ MLA ಮಾಡಿದ್ದಾರೆ ಅಂತಂದ್ರೆ ಅದು ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯ ಒಬ್ಬ ವ್ಯಕ್ತಿನ ಇವತ್ತು ಕರ್ಕೊಂಬಂದು ಒಂದು ನರಸೀಪುರದಂತಹ ದೊಡ್ಡ ಕ್ಷೇತ್ರದಲ್ಲಿ, ಈಗ ಹರೀಶ್ ಗೌಡ್ರು ಹೇಳ್ದಂಗೆ ನನ್ನನ್ನ ಯಾರು ವಿರುದ್ಧ ಗೆಲ್ಲಿಸಿದ್ರಿ ಅಂತ ಆಶ್ಚರ್ಯ ಪಡೆಯುವಂತ ಸ್ವತಃ ಅವರೇ ಆಶ್ಚರ್ಯ ಪಟ್ಕೊಂಡ್ಬಿಡ್ತಾರೆ. ಎಲ್ಲಾ ವೇದಿಕೆಗಳನ್ನೂ ಹೇಳ್ಕೊಂಡ್ಬರ್ತಾರೆ, ನಾನು 28,000ದಲ್ಲಿ ಸೋರಿಸ್ಬಿಟ್ರು, ನನ್ನ 28,000ದಲ್ಲಿ ತೋರಿಸ್ಬಿಟ್ರು ಅಂತ. ಅದು ಮೊನ್ನೆನೂ ಹೇಳಿಬಿಟ್ಟಿದ್ದಾರೆ ಎಲ್ಲೋ ಒಂದು ಕಾರ್ಯಕ್ರಮದಲ್ಲಿ. ಆ ಮನುಷ್ಯಗೆ ಮರಿತಾನೆ ಇಲ್ಲ, 28,000 ಫಿಗರೇ ಮೆರಿತಾ ಇಲ್ಲ ಮಂಚ. ಆ ರೀತಿ ಮಾಡಿಟ್ಟಿದ್ದೀರಾ. ಮುಂದಿನ ಸತಿನೂ ಅದೇ ತರ ಮಾಡ್ತೀರಾ ಅನ್ನೋ ಒಂದು ನನ್ನ ನಂಬಿಕೆ, ಗ್ಯಾರಂಟಿ ಇದೆ. ಹಾಗಾಗಿ ಅವರು ಏನು ಪ್ರಜಾಪ್ರಭುತ್ವ ಅನ್ನೋ ವಿಚಾರದಲ್ಲಿ ಪುಸ್ತಕದಲ್ಲಿ ಹೇಳಿದ್ರೆ ಆಗಲ್ಲ. ದೇವೇಗೌಡ ಸಾಹೇಬರು ಕುಮಾರಣ್ಣಂತರ ಜನರ ಪರವಾಗಿ ನಿಂತು ಜನರ ಪರವಾಗಿ ಕೆಲಸ ಮಾಡಬೇಕು ಅಂತ ನಾನು ಅವ್ರಿಗೆ ಮನದಟ್ಟನ್ನ ಮಾಡ್ತಾ, ನಮ್ಮ ಕ್ಷೇತ್ರದ ಜನ ಏನಿವತ್ತು ಬರೀ ಒಂದು ಫೋನಿನ ಕರೆಗೆ ಹೋಗ್ಬಿಟ್ಟು ಸಹಸ್ರಾರು ಜನ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಟ್ಟಿದ್ದೀರಿ. ತಮ್ಮೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ಅಭಿನಂದನೆಗಳು. ನಿಮ್ಮೆಲ್ಲರೂ ಎಷ್ಟೇ ನಾವು ವಂದಿಸ್ತಿರೋದು ಸಾಲಲ್ಲ. ಜೆಡಿಎಸ್ ಪಕ್ಷ ನಮ್ಮ ಮೂಗೂರು ಹೋಬಳಿ ಇರ್ಬೋದು, ತಲಕಾಡು ಹೋಬಳಿ ಇರ್ಬೋದು, ಸೋಸ್ಲೆ ಹೋಬಳಿ ಇರ್ಬೋದು, ಎಲ್ಲ ಕಡೆಯಿಂದ ತಾವೆಲ್ಲರೂ ಮುಖಂಡರುಗಳು, ನಾಯಕರುಗಳು, ಕಾರ್ಯಕರ್ತರುಗಳು ಆಗಮಿಸಿದಿರಿ. ಬನ್ನೂರು ಹೋಬಳಿಯ ನಮ್ಮ
ಹೋಬಳಿ ಅಧ್ಯಕ್ಷರಾದಂತಹ ಕುಮಾರಣ್ಣ ಅವರ ನಾಯಕತ್ವದಲ್ಲಿ, ಚಿನ್ಸಾಮಣ್ಣ ಅವರು ತಾಲೂಕು ಅಧ್ಯಕ್ಷರಾದ ನಾಯಕತ್ವದಲ್ಲಿ ಈ ಒಂದು ಕಾರ್ಯಕ್ರಮನ ನಮ್ಮ ತಾಲೂಕಿನ ಎಲ್ಲ ಮುಖಂಡರುಗಳ ನಾಯಕತ್ವದಲ್ಲಿ ಈ ಕಾರ್ಯಕ್ರಮಕ್ಕೆ ಶ್ರಮಿಸಿದಂತಹ ಏನು ನಮ್ಮ ಕ್ಷೇತ್ರದ ಯುವ ನಾಯಕರುಗಳು, ಯುವಕರಾದಂತಹ ರವಿ, ಚೇತನ್, ನಮ್ಮ ಸಿದ್ದರಾಜು ಅವರು, ಮಧು ಅವರು, ನಮ್ಮ ಕೃಷ್ಣೇಗೌಡರು, ಆನಂದ್ ಅವರು, ಚಂದ್ರಣ್ಣ ಅವರು, ಸಂಜು, ಎಲ್ಲರ ಹೆಸರು ನಾನು ಹೇಳ್ತಾ ಹೋದ್ರೆ ಇವತ್ತು ಅದು ನಾನು ಯಾವುದೇ ಲಿಸ್ಟ್ ಅನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ರೂ ಕೂಡ ಕೆಲವೊಂದು ಹುಡುಗರ ಹೆಸರು ಹೇಳ್ಬೇಕಾಗಿರಂತ ನಾನು ಎಲ್ಲರನ್ನೂ ಸೇರಿ ನಾ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಕೊಟ್ಟಂತ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಕೈ ಮುಗಿದು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತ ಪ್ರತಿಯೊಬ್ಬರಿಗೂ ನಮಸ್ಕಾರ ಮಾಡಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಜೆಡಿಎಸ್, ಜೈ ಕುಮಾರಣ್ಣ. ಕಾರ್ಯಕ್ರಮವನ್ನ ಕುರಿತು ಮಾತನಾಡಿದಂತಹ ಶ್ರೀಯುತ ಎಂ ಅಶ್ವಿನ್ ಕುಮಾರ್ ಸರ್ ಅವರ ಒಂದು ರಾಜಕೀಯ ಭವಿಷ್ಯ ಉಜ್ವಲವಾಗ್ಲಿ, ಅವರ ಎಲ್ಲ ಆಸೆಗಳಿಗೂ ಕೂಡ ಅಶ್ವಿನಿ ದೇವತೆಗಳು ಅಸ್ತು ಅಸ್ತು ಅನ್ಲಿ ಅಂತ ಹೇಳ್ತಾ ನಮ್ಮ ನಿಮ್ಮೆಲ್ಲರ ಜೋರಾದ ಚಪ್ಪಾಳಿಯ ಮೂಲಕ ಟಿ ನರಸೀಪುರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಹಾಗೂ ಜೆಡಿಎಸ್ನ ಜಿಲ್ಲಾ ಗ್ರಾಮಾಂತರ ಮಟ್ಟದ ಅಧ್ಯಕ್ಷರಾದ ಎಂ ಅಶ್ವಿನ್ ಕುಮಾರ್ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಇದೀಗ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆ ಕಾರ್ಯಕ್ರಮ. ಪುರಸಭಾ ಮಾಜಿ ಸದಸ್ಯರಾದ ಮಹೇಶ್ ಮತ್ತು ಸಂಗಡಿಗರು ಕಾಂಗ್ರೆಸ್ ಪಕ್ಷವನ್ನ ತೊರೆದು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಅವರು ವೇದಿಕೆ ಮೇಲೆ ಬಂದು ನಿಖಿಲ್ ಕುಮಾರಸ್ವಾಮಿ ಸರ್ ಅವರು ಅವರಿಗೆ ಶಾಲನ್ನ ಹಾಕುವುದರ ಮೂಲಕ ಈ ಒಂದು ಕಾರ್ಯಕ್ರಮವನ್ನ ವೇದಿಕೆಯ ಮೇಲೆ ನಡೆಸಿಕೊಡ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇದೀಗ ಜೆಡಿಎಸ್ ಪಕ್ಷಕ್ಕೆ ಅವರು ಸೇರ್ಪಡೆಯಾಗಿದ್ದಾರೆ. ತಮ್ಮೆಲ್ಲರ ಜೋರಾದ ಚಪ್ಪಾಳಿಯ ಮೂಲಕ ಮಹೇಶ್ ಮತ್ತು ಸಂಗಡಿಗರು, ಪುರಸಭಾ ಮಾಜಿ ಸದಸ್ಯರು ಮತ್ತು ಸಂಗಡಿಗರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು. ಇದೀಗ ಎಲ್ಲರೂ ತಮ್ಮ ಚಪ್ಪಾಳಿಯ ಮೂಲಕ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾದ ಅವರಿಗೆ ತಾವೆಲ್ಲರೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸಬೇಕು. ಇದೀಗ ಎಲ್ರಿಗೂ ಕೂಡ ಧನ್ಯವಾದಗಳು. ಕೃಷ್ಣರಾಜ ಕ್ಷೇತ್ರ